मैं सैयद समी हैदर जैदी मोमिनपुरे का रेजिडेंट हूँ। वहाँ पे रहते हैं हम। गुज़िश्ता फरवरी 23 को हम गैस बुक किए थे। 4 बार अब तक ऑफिस जाके आ चुके हैं, लेकिन ऑफिस में मॉडर्न गैस ऑफिस जो सुपरमार्केट में है, वो लोग जरा भी हमारा ख्याल नहीं कर रहे और हमेशा झूठ बोलते जा रहे हैं कि आज भेजते कल भेजते। 4 बार गए, हत्ता के 11 तारीख को यानी 11 मार्च के दिन डिलीवर्ड बोल के भी हमारे को मैसेज आ गई और अभी तक कुछ नहीं आया। आज सुबह 6:30 से हम इसी काम में लगे हुए हैं, अभी तक उन्होंने अपना शटर नहीं उठा रहे हैं और बात करने तैयार नहीं है। तो हम मजबूर हो के सब लोग मिलके यहाँ पे डीसी साहिबा को और हमारे फूड डायरेक्टर को कंप्लेंट दे रहे हैं कि मॉडर्न गैस वाले ये काम कर रहे हैं, जबकि उनके पास स्टॉक अगर है तो स्टॉक नहीं है जो भी है बताए, कुछ भी नहीं बता के लोगों को वो जो बोल बोल के भगा रहे हैं। ये हमारा खास कंप्लेंट है, आप इसे प्लीज आगे बताइए। ನಮಸ್ಕಾರಗಳು. ನನ್ನ ಹೆಸರು ನಾಗೇಂದ್ರಪ್ಪ ದಂಡೋತಿಕರ್, ಮಾದಿಗ ದಂಡೋರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕಲಬುರಗಿ. ಇವತ್ತು HP ಗ್ಯಾಸ್ ಸಿಲಿಂಡರ್ ದೊಡ್ಡ ಸಮಸ್ಯೆ ನಡೆದಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಸುಮಾರು 2 ದಿನಗಳಿಂದ ಅಂಗಡಿ ಬಂದಿದೆ ಅಂತ ಅಂಗಡಿ ಮುಂದೆ ಜನ ದಟ್ಟಣೆ ಇದೆ. ಅಲ್ಲಿ ಅಂಗಡಿ ಮುಂದೆ ನಾನು ಕೂಡ ಹೋಗಿದ್ದೆ. ಬೆಳಿಗ್ಗೆ ಹೋದಾಗ ನಾವು ಕೂಡ ಸಿಲಿಂಡರ್ ನಂಬರ್ ಹಚ್ಚಿದ, ನಮ್ಮ ಮಗ ಸಿಲಿಂಡರ್ ನಂಬರ್ ಹಚ್ಚಿದ್ದಾನೆ ರಾಜೇಂದ್ರ. ನಾವು ಹಚ್ಚಿದ್ರು 12ನೇ ತಾರೀಕು ಡೆಲಿವರಿ ಮೆಸೇಜ್ ಇದೆ ನಮಗೆ. ಇಲ್ಲಿ ತನಕ ಸಿಲಿಂಡರ್ ತಂದು ಕೊಟ್ಟಿಲ್ಲ. ತಂದು ಕೊಡ್ತಾರ ಅಂತ ನಾವು ಕಾಯ್ತಾ ಇದ್ದೀವಿ, ಆದ್ರೆ ಸಿಲಿಂಡರ್ ತಂದು ಕೊಟ್ಟಿಲ್ಲ ನಮ್ಗೆ ಇನ್ನೂ ತನೂ. ಈಗೆಲ್ಲ ನಮಗೆ ಹಬ್ಬ ಇದೆ, ಈಗ ಹಬ್ಬಕ್ಕೆ ಬಹಳ ಅವಶ್ಯಕತೆ ಇದೆ. ಹಬ್ಬದಕ್ಕಿಂತ ಮುಂಚೆ ನಮಗೆ ಊಟ ಬಂದಾಗಿದೆ, ಸಿಲಿಂಡರ್ ಇಲ್ಲ ಅಂತ ಹೇಳ್ಕೊಂಡಿ. ನಾನು ನಿಜವಾಗಿ ಊಟ ಮಾಡಿಲ್ಲ, ಉಪವಾಸ ಬಂದಿದೆ ನಮ್ಮ ಮನೆಯಿಂದ. ಅದಕ್ಕೆ ಮನೆಯಾಗ ಮಕ್ಕಳು ಕೂಡ ಉಪವಾಸ ಇದಾರೆ. ಇವತ್ತು ನಾವು ಹೊರಗಿಂದ ಊಟ ತರಿಸಿ ತಿಂದಾರ, ಟಿಫಿನ್ ತರಿಸಿ. ಅದು ತುಂಬಾ ನಮಗ ನೋವು ಅನಿಸ್ಲತ್ತು. ಯಾಕಂದ್ರೆ ಸರ್ಕಾರ ಒಂದು ಗ್ಯಾಸ್ ಅಂಗಡಿಗೆ ಒಂದು ಅನುಮತಿ ಕೊಟ್ಟು ಈ ಜನರಿಗೆ ಒಂದು ಸವಲತ್ತು ಮಾಡಿ ಅಂತ ಹೇಳಿದ್ರೆ ಅವ್ರು ಅಂಗಡಿ ಬಂದ್ ಮಾಡ್ಕೊಂಡು ಕುಂತಾರ. ಇವತ್ತು ಇದು ತುಂಬಾ ಕೆಟ್ಟ ಅನಿಸ್ಲತ್ತ ನಮಗ ಈ ವಿಷಯ. ಯಾಕೆ ಅಂಗಡಿ ಖುಲ್ಲಾಡಬೇಕು, ಮಾತಾಡ್ಬೇಕು, ಜನಸಂಪರ್ಕ ಒಂದು ಕಚೇರಿ ಇದ್ಮೇಲೆ ಜನಗಳಿಗೆ ಏನ್ ಸಮಸ್ಯೆ ಅದ ತಿಳಿಸಿ ಹೇಳ್ಬೇಕು ಅವರು. ಈಗ ನಾವು ಫುಡ್ ಆಫೀಸ್ಗೆ ಬಂದೀವಿ, ಇಲ್ಲಿ DC ಆಫೀಸ್ನಾಗ ಫುಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸಿಗೆ ಬಂದಿದ್ದೀವಿ. ಎಲ್ಲರೂ ಸೇರಿ ನಾವು ಮನವಿ ಕೊಟ್ಟಿವಿ. ಈಗಾಗಲೇ ನಾಳೆಗೆ ಅವ್ರು ಸಂಜೆ ತನಕ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ಟಾಕ್ ಇತ್ತಂದ್ರೆ ನಾಳೆ ಸಂಜೆಗೆಲ್ಲ ಇವತ್ತೇ ಸರಬರಾಜು ಮಾಡ್ಬೇಕು ಗ್ಯಾಸ್. ಯಾಕಂದ್ರೆ ಎಲ್ಲರೂ ನಾವು ಅದರಲ್ಲಿ ಮೊಬೈಲ್ ನಂಬರ್ ಹಾಕ್ತಾ ಇದ್ದೀವಿ ಅರ್ಜಿಯಲ್ಲಿ. ಅದಕ್ಕೆ ಇವತ್ತೇ ಫುಡ್ ಆಫೀಸರ್ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಅವ್ರು ನಾಳೆಗೆ ಅಂತ ಹೇಳಿದ್ದಾರೆ ಗ್ಯಾಸ್ ಸ್ಟಾಕಿಸ್ಟ್. ಅದಕ್ಕಾಗಿ ಇವತ್ತು ಸಂಜೆವರೆಗೆ ಸಿಲಿಂಡರ್ ಎಲ್ಲರ ಮನೆಗೆ ಸಿಲಿಂಡರ್ ತಲುಪಿಸಂದ್ರೆ ಇದೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರದ್ದು ಒಂದು ದೊಡ್ಡ ಉಪಕಾರ ಅಂತ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನೋಡ್ರಿ, ಇವತ್ತಿನ ದಿನ ಎಷ್ಟು ಊಟ ಇಲ್ಲ ಅಂದ್ರೆ ಬಡ ಜನತೆಗೆ ಎಷ್ಟು ತೊಂದರೆ ಆಗ್ತದ, ಇದು ಅರ್ಥ ಮಾಡ್ಕೋಬೇಕು. ಸರ್ಕಾರ ಸವಲತ್ತು ಮನಿ ಬಾಗಿಲಿಗೆ ಕೊಟ್ಟಾಗ ಇವರು ಮನಿ ಬಾಗಿಲಿಗೆ ತರ್ತಾ ಇಲ್ಲ ಸಿಲಿಂಡರ್. ತುಂಬಾ ನೋವಾಗಿದೆ. ಅದಕ್ಕಾಗಿ ಆದಷ್ಟು ಬೇಗ ಸಿಲಿಂಡರ್ ಮುಟ್ಟಬೇಕಂತ ಹೇಳಿ, ಒಂದ್ ವೇಳೆ ಅವರು ನಾಳೆ ತನನು ಸಿಲಿಂಡರ್ನವರು HP ಸಿಲಿಂಡರ್ ನಾಳೆ ತನ ಮನೆಗೆ ಸಂಜೆ ತನ ಮುಟ್ಲಿಲ್ಲ ಅಂದ್ರೆ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಅವ್ರ ಅಂಗಡಿ ಲೈಸೆನ್ಸ್ ರದ್ದು ಮಾಡಬೇಕು. ಇಂಥ ಕಳಪೆ ಅಂಗಡಿಗಳು ಕಲಬುರಗಿ ಜಿಲ್ಲೆ ಇರೋದು ಅವಶ್ಯಕತೆನೇ ಇಲ್ಲ. ಜೈ ಹಿಂದ್, ಜೈ ಭಾರತ್.